ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ಗಣಿತ ವಿಷಯದ ವಾರ್ಷಿಕ ಪರೀಕ್ಷೆ 2025-26ನೇ ಸಾಲಿನ ಪರೀಕ್ಷೆ 1ರ ಬ್ಲೂ ಪ್ರಿಂಟ್ ಅಂದರೆ ನೀಲಿ ನಕ್ಷೆಯನ್ನು ಇಂದಿನ ದಿನ ನೋಡ್ತಾ ಹೋಗೋಣ. ಸೊ ಎಲ್ಲ ಪಾಠಗಳಲ್ಲೂ ಎಷ್ಟು ಪ್ರಶ್ನೆಗಳು, ಯಾವ ಅಂಕದ, 1 ಅಂಕದ ಎಷ್ಟು ಪ್ರಶ್ನೆಗಳು, 2 ಅಂಕದ ಎಷ್ಟು ಪ್ರಶ್ನೆಗಳು, 3, 4, 5 ಅಂಕದ ಒಟ್ಟು ಪ್ರಶ್ನೆಗಳ ಸಂಖ್ಯೆ ಎಷ್ಟು, ಮಾರ್ಕ್ಸ್ ಯಾವ ಪಾಠದಿಂದ ಎಷ್ಟು ಅಂಕಗಳು ನಿಮಗೆ ದೊರೀತವ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಇದೇ ಒಂದು ನೀಲಿ ನಕ್ಷೆಯ ಪ್ರಕಾರನೇ 2025-26ನೇ ಸಾಲಿನ ಪ್ರಶ್ನೆ ಪತ್ರಿಕೆ ರೆಡಿಯಾಗೋದು. ಹಾಗಾಗಿ ವಿಡಿಯೋನ ದಯವಿಟ್ಟು ಪೂರ್ಣವಾಗಿ ನೋಡಿ ಅಂತ ಹೇಳ್ತಾ, ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸೊ ಅಧ್ಯಾಯಗಳ ಹೆಸರು ಕಂಡುಬರ್ತದೆ. ತದನಂತರ 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು, 4 ಅಂಕದ ಪ್ರಶ್ನೆಗಳು, 5 ಅಂಕದ ಪ್ರಶ್ನೆಗಳು, ಹಾಗೆ ಒಟ್ಟು ಪ್ರಶ್ನೆಗಳ ಸಂಖ್ಯೆ ಮತ್ತು ನಿಗದಿಪಡಿಸಿದ ಒಟ್ಟು ಅಂಕಗಳು ಕಂಡುಬರ್ತವೆ. ಸೊ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇಲ್ಲಿ ಮೊದಲನೇ ಪಾಠ ಯಾವುದಪ್ಪ ಅಂದರೆ ವಾಸ್ತವ ಸಂಖ್ಯೆಗಳು ಎನ್ನುವ ಪಾಠ ಇದೆ. ಮೊದಲನೇ ಪಾಠ ವಾಸ್ತವ ಸಂಖ್ಯೆಗಳು ಅಂತ ಇದೆ. ಸೊ ಇಲ್ಲಿ 1 ಅಂಕದ ಒಂದು ಪ್ರಶ್ನೆ ಕಂಡು ಬರ್ತದೆ, 1 ಅಂಕದ ಒಂದು ಪ್ರಶ್ನೆ, ಹಾಗೆಯೇ 2 ಅಂಕದ 2 ಪ್ರಶ್ನೆಗಳು ಕಂಡುಬರುತ್ತವೆ. 3 ಅಂಕದ, 4 ಅಂಕದ, 5 ಅಂಕದ ಪ್ರಶ್ನೆಗಳು ಈ ಒಂದು ಪಾಠದಲ್ಲಿ ನಿಮಗೆ ಕಂಡು ಬರೋದಿಲ್ಲ. ಹಾಗಾಗಿ ಒಟ್ಟು ಪ್ರಶ್ನೆಗಳ ಸಂಖ್ಯೆ 3 ಈ ಒಂದು ಪಾಠದಿಂದ ಕಂಡು ಬಂದರೆ ನಿಗದಿಪಡಿಸಿದ ಒಟ್ಟು ಅಂಕಗಳು ಎಷ್ಟಪ್ಪ ಅಂದರೆ ಈ ಪಾಠದಿಂದ ನಿಮಗೆ ಟೋಟಲ್ ಆಗಿ 5 ಅಂಕಗಳು ಕಂಡು ಬರುತ್ತವೆ. 5 ಅಂಕಗಳು ಈ ಒಂದು ಪಾಠದಿಂದ ಕ್ವಶನ್ ಪೇಪರಲ್ಲಿ ಸೆಟ್ ಆಗ್ತದೆ. ಇನ್ನು ಎರಡನೆಯ ಪಾಠ ಬಹುಪದೋಕ್ತಿಗಳು, ಪಾಲಿನಾಮಿಯಲ್ಸ್ ಅಂತ ಕರೀತವೆ. ಸೊ 1 ಅಂಕದ ಒಂದು ಪ್ರಶ್ನೆ, 2 ಪ್ರಶ್ನೆಗಳು ಇರ್ತವೆ. 1 ಅಂಕದ 2 ಪ್ರಶ್ನೆಗಳು ಇರುತ್ತವೆ. 2 ಅಂಕದ ಯಾವುದೇ ಪ್ರಶ್ನೆ ಇರುವುದಿಲ್ಲ. 3 ಅಂಕದ ಒಂದು ಪ್ರಶ್ನೆ ಕಂಡುಬರುತ್ತದೆ. ಹಾಗೆಯೇ 4 ಮತ್ತು 5 ಅಂಕದ ಪ್ರಶ್ನೆಗಳು ಈ ಒಂದು ಪಾಠದಿಂದ ಕಂಡುಬರೋದಿಲ್ಲ. ಹಾಗಾದರೆ ಒಟ್ಟು ಪ್ರಶ್ನೆಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 3 ಪ್ರಶ್ನೆಗಳು ಕಂಡು ಬಂದರೆ ನಿಗದಿಪಡಿಸಿದ ಒಟ್ಟು ಅಂಕಗಳು ಈ ಒಂದು ಪಾಠದಿಂದ 5 ಅಂಕಗಳು ಆಗಿರುತ್ತವೆ. ಓಕೆನಾ. ವಾಸ್ತವ ಸಂಖ್ಯೆಗಳು 5 ಅಂಕ, ಹಾಗೆಯೇ ಬಹುಪದೋಕ್ತಿಗಳು ಕೂಡ 5 ಅಂಕಗಳನ್ನು ಒಳಗೊಂಡಿರ್ತದೆ. ಇನ್ನು ಮೂರನೆಯ ಪಾಠವಾಗಿರ್ತಕ್ಕಂಥದ್ದು 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಂತ. 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಎಂಬ ಮೂರನೇ ಪಾಠ ಇದೆ. ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್ ಅಂತ ಇದೆ. ಸೊ 1 ಅಂಕದ ಪ್ರಶ್ನೆಗಳು ಈ ಒಂದು ಪಾಠದಿಂದ 2 ಪ್ರಶ್ನೆಗಳು ಬರುತ್ತವೆ. 2 ಅಂಕದ ಒಂದು ಪ್ರಶ್ನೆ ಕಂಡು ಬರ್ತದೆ. 3 ಅಂಕದ ಯಾವುದೇ ಪ್ರಶ್ನೆಗಳು ಕಂಡು ಬರುವುದಿಲ್ಲ. 4 ಅಂಕದ ಒಂದು ಪ್ರಶ್ನೆ ಈ ಒಂದು ಪಾಠದಿಂದ ಬರ್ತದೆ. ಹಾಗೆ 5 ಅಂಕದ ಪ್ರಶ್ನೆ ಇರುವುದಿಲ್ಲ. ಸೊ ಈ ಒಂದು ಪಾಠದಿಂದ ಒಟ್ಟು 4 ಪ್ರಶ್ನೆಗಳು ಕಂಡು ಬಂದರೆ ಈ ಒಂದು ಪಾಠದಿಂದ ನಮಗೆ ದೊರೆತಕ್ಕಂಥ ಅಂಕಗಳ ಸಂಖ್ಯೆ 8 ಆಗಿರುತ್ತದೆ. ಈ ಒಂದು ಪಾಠದಿಂದ 8 ಮಾರ್ಕ್ಸ್ ಕ್ವಶನ್ ಪೇಪರಲ್ಲಿ ಸೆಟ್ ಆಗಿರ್ತದೆ. ಇನ್ನು ವರ್ಗ ಸಮೀಕರಣಗಳನ್ನು ನೋಡಿ. 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, ಹಾಗೆ 3 ಅಂಕದ ಒಂದು ಪ್ರಶ್ನೆ ಕಂಡುಬರುತ್ತದೆ. 4 ಅಂಕದ ಮತ್ತು 5 ಅಂಕದ ಪ್ರಶ್ನೆಗಳು ಈ ಒಂದು ಪಾಠದಿಂದ ಕಂಡುಬರೋದಿಲ್ಲ. ಹಾಗಾದರೆ ವರ್ಗ ಸಮೀಕರಣಗಳು ಎಂಬ ಪಾಠದಿಂದ ಒಟ್ಟು ನಿಮಗೆ 3 ಪ್ರಶ್ನೆಗಳು ಪ್ರಶ್ನೆ ಪತ್ರಿಕೆಯಲ್ಲಿ ಕಂಡು ಬಂದರೆ ಆ 3 ಪ್ರಶ್ನೆಗಳಿಂದ ಸೊ ನಿಮಗೆ ಟೋಟಲ್ ಆಗಿ 6 ಅಂಕಗಳು ವರ್ಗ ಸಮೀಕರಣಗಳು ಎಂಬ ಪಾಠದಿಂದ 6 ಅಂಕಗಳು ಕ್ವಶನ್ ಪೇಪರಲ್ಲಿ ಸೆಟ್ ಆಗಿರ್ತದೆ. 5ನೆಯ ಪಾಠ ಸಮಾಂತರ ಶ್ರೇಣಿಗಳು. ಈ ಒಂದು ಸಮಾಂತರ ಶ್ರೇಣಿಗಳು ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ನಲ್ಲಿ 1 ಅಂಕದ 2 ಪ್ರಶ್ನೆಗಳು ಕಂಡುಬರುತ್ತವೆ. 2 ಅಂಕದ ಒಂದು ಪ್ರಶ್ನೆ ಕಂಡುಬರುತ್ತದೆ. 3 ಅಂಕದ ಪ್ರಶ್ನೆ ಇರುವುದಿಲ್ಲ. ಹಾಗೆಯೇ 4 ಅಂಕದ ಒಂದು ಪ್ರಶ್ನೆ ಕಂಡುಬರುತ್ತದೆ. 5 ಅಂಕದ ಯಾವುದೇ ಪ್ರಶ್ನೆಗಳು ಇರುವುದಿಲ್ಲ. ಒಟ್ಟು ಪ್ರಶ್ನೆಗಳ ಸಂಖ್ಯೆ ಸಮಾಂತರ ಶ್ರೇಣಿಯಲ್ಲಿ 4 ಪ್ರಶ್ನೆಗಳು ಬರುತ್ತವೆ. ಸೊ ಈ 4 ಪ್ರಶ್ನೆಗಳಿಂದ ನಿಮಗೆ ಟೋಟಲ್ ಆಗಿ ನಿಗದಿಪಡಿಸಿದ ಒಟ್ಟು ಅಂಕಗಳು ಎಷ್ಟಪ್ಪ ಅಂದರೆ 8 ಅಂಕಗಳನ್ನು ಈ ಒಂದು ಪಾಠದಿಂದ ನಿಗದಿಪಡಿಸಲಾಗಿರುತ್ತದೆ. 6ನೆಯ ಪಾಠ ತ್ರಿಭುಜಗಳು ಅಂತ ಇದೆ. ಸೊ 1 ಅಂಕದ 2 ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು ಇರುವುದಿಲ್ಲ. 3 ಅಂಕದ ಒಂದು ಪ್ರಶ್ನೆ ಹಾಗೂ 4 ಅಂಕದ ಒಂದು ಪ್ರಶ್ನೆಗಳು ಕಂಡುಬರುತ್ತವೆ. ಟೋಟಲ್ ಆಗಿ 4 ಪ್ರಶ್ನೆಗಳು ತ್ರಿಭುಜಗಳು ಎಂಬ ಪಾಠದಿಂದ ಬಂದರೆ ಆ ಬಂದಿರತಕ್ಕಂಥ ಪ್ರಶ್ನೆಗಳಿಂದ ಒಟ್ಟು 9 ಅಂಕಗಳು ನಿಮಗೆ ದೊರೆಯುತ್ತವೆ. 7ನೆಯ ಪಾಠ ವೃತ್ತಗಳು, ಸರ್ಕಲ್ಸ್ ಅಂತ ಇದೆ. ಸೊ 2 ಅಂಕದ ಒಂದು ಪ್ರಶ್ನೆ, 1 ಅಂಕದ ಯಾವುದೇ ಪ್ರಶ್ನೆ ಇರುವುದಿಲ್ಲ. 2 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ, 4 ಮತ್ತು 5 ಅಂಕದ ಯಾವುದೇ ಪ್ರಶ್ನೆಗಳು ಇರುವುದಿಲ್ಲ. ಸೊ 2 ಪ್ರಶ್ನೆಗಳಿಂದ ಒಟ್ಟು ನಿಮಗೆ ಟೋಟಲ್ ಆಗಿ 5 ಅಂಕಗಳು ವೃತ್ತಗಳು ಎಂಬ ಪಾಠದಿಂದ ಬರುವಂಥದ್ದು ಆಗಿರ್ತದೆ. 8ನೆಯ ಪಾಠ ನಿರ್ದೇಶಾಂಕ ರೇಖಾಗಣಿತ, ಕೋಆರ್ಡಿನೇಟ್ ಜಾಮೆಟ್ರಿ ಅಂತ ಕರಿತೀವಿ. 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ, 4 ಅಂಕದ ಮತ್ತು 5 ಅಂಕದ ಯಾವುದೇ ಪ್ರಶ್ನೆಗಳು ಇರುವುದಿಲ್ಲ.
ಒಟ್ಟು ಈ ಒಂದು ನಿರ್ದೇಶಾಂಕ ರೇಖಾಗಣಿತ ಪಾಠದಿಂದ 3 ಪ್ರಶ್ನೆಗಳು ಕಂಡು ಬಂದರೆ ಈ 3 ಪ್ರಶ್ನೆಗಳಿಂದ ನಮಗೆ ಟೋಟಲ್ ಆಗಿ 6 ಅಂಕಗಳು ಕ್ವಶನ್ ಪೇಪರಲ್ಲಿ ಸೆಟ್ ಆಗಿರ್ತದೆ. ನೆಕ್ಸ್ಟು 9ನೇ ಪ್ರಶ್ನೆ ತ್ರಿಕೋನಮಿತಿಯ ಪ್ರಸ್ತಾವನೆ ಅಂತ ಇದೆ. 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆಗಳು ಕಂಡುಬರ್ತವೆ. 4 ಮತ್ತು 5 ಅಂಕದ ಯಾವುದೇ ಪ್ರಶ್ನೆಗಳು ಈ ಒಂದು ಪಾಠದಲ್ಲಿ ಕಂಡುಬರೋದಿಲ್ಲ. ಸೊ ಇಲ್ಲಿ ಟೋಟಲ್ ಆಗಿ ನಮಗೆ 3 ಪ್ರಶ್ನೆಗಳು ಇರುತ್ತವೆ. 3 ಪ್ರಶ್ನೆಗಳಿಂದ ಟೋಟಲ್ ಆಗಿ 6 ಅಂಕಗಳು ನಮಗೆ ಈ ಒಂದು ತ್ರಿಕೋನಮಿತಿಯ ಪ್ರಸ್ತಾವನೆ ಪಾಠದಿಂದ ಬರ್ತದೆ. 10ನೆಯ ಪಾಠ ತ್ರಿಕೋನಮಿತಿಯ ಕೆಲವು ಅನ್ವಯಗಳು, ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಅಂತ ಇದೆ. ಸೊ ಇಲ್ಲಿ 1 ಅಂಕದ 2 ಅಂಕದ ಹಾಗೂ 3 ಅಂಕದ ಯಾವುದೇ ಪ್ರಶ್ನೆಗಳು ಬರುವುದಿಲ್ಲ. ಸೊ 4 ಅಂಕದ ಒಂದು ಪ್ರಶ್ನೆ ಹಾಗೂ 5 ಅಂಕದ ಪ್ರಶ್ನೆ ಕೂಡ ಇಲ್ಲಿ ಕಂಡುಬರೋದಿಲ್ಲ. ಒಂದು ಪ್ರಶ್ನೆ ನಿಮಗೆ ಕಂಡುಬರುತ್ತದೆ. ಈ ಒಂದು ಪ್ರಶ್ನೆಯಿಂದ 4 ಅಂಕಗಳು ನಿಮಗೆ ಈ ಒಂದು ಪಾಠದಿಂದ ದೊರೆಯುತ್ತದೆ. 11ನೇ ಪಾಠ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಂತ ಇದೆ. ಸೊ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ ಅಂತ 2 ಅಂಕದ ಕ್ಷಮೆಯಲ್ಲಿ 1 ಅಂಕದ 2 ಪ್ರಶ್ನೆಗಳು, 2 ಅಂಕದ 3 ಅಂಕದ 4 ಅಂಕದ ಯಾವುದೇ ಪ್ರಶ್ನೆಗಳು ಬರುವುದಿಲ್ಲ. 5 ಅಂಕದ ಒಂದು ಪ್ರಶ್ನೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಎಂಬ ಪಾಠದಿಂದ ಬರ್ತದೆ. ಸೊ ಒಟ್ಟು ಟೋಟಲ್ ಆಗಿ ನಮಗೆ 3 ಪ್ರಶ್ನೆಗಳು ಈ ಒಂದು ಪಾಠದಿಂದ ಬಂದರೆ ಅದರಿಂದ 7 ಅಂಕಗಳು ನಮಗೆ ದೊರೆಯುತ್ತವೆ. 12ನೇ ಪಾಠ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಅಂತ ಇತ್ತು. ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು. ಸೊ 1 ಅಂಕದ ಯಾವುದೇ ಪ್ರಶ್ನೆ ಇರುವುದಿಲ್ಲ, 2 ಅಂಕದ ಯಾವುದೇ ಪ್ರಶ್ನೆ ಇರುವುದಿಲ್ಲ, 3 ಅಂಕದ ಒಂದು ಪ್ರಶ್ನೆ ಕಂಡುಬರ್ತದೆ. ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಅಥವಾ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್ ಅನ್ನೋ ಪಾಠ ಏನೈತಲ್ಲ, ಇಲ್ಲಿ 3 ಅಂಕದ ಒಂದು ಪ್ರಶ್ನೆ ಕಂಡುಬರ್ತದೆ. 4 ಅಂಕದ ಪ್ರಶ್ನೆನೂ ಇರುವುದಿಲ್ಲ, 5 ಅಂಕದ ಪ್ರಶ್ನೆನೂ ಇಲ್ಲಿ ಇರುವುದಿಲ್ಲ. ಸೊ ನಮಗೆ ಒಂದೇ ಪ್ರಶ್ನೆಯಿಂದ 3 ಅಂಕಗಳು ಈ ಒಂದು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಎಂಬ ಪಾಠದಿಂದ ಸಿಗ್ತದೆ. ಇನ್ನು 13ನೇ ಪ್ರಶ್ನೆ ನೋಡಿ, 13ನೇ ಪಾಠ ನೋಡಿ, ಸಂಖ್ಯಾಶಾಸ್ತ್ರ ಸ್ಟ್ಯಾಟಿಸ್ಟಿಕ್ಸ್ ಅಂತ ಐತೆ. ಸೊ 1 ಅಂಕದ ಒಂದು ಪ್ರಶ್ನೆ ಕಂಡು ಬರ್ತೈತಿ, 2 ಅಂಕದ ಯಾವುದೇ ಪ್ರಶ್ನೆ ಬರುವುದಿಲ್ಲ, 3 ಅಂಕದ ಒಂದು ಪ್ರಶ್ನೆ, 4 ಅಂಕದ ಮತ್ತು 5 ಅಂಕದ ಯಾವುದೇ ಪ್ರಶ್ನೆಗಳು ಬರೋದಿಲ್ಲ. ಸೊ ಸಂಖ್ಯಾಶಾಸ್ತ್ರ ಎಂಬ ಪಾಠದಿಂದ ಒಟ್ಟು 2 ಪ್ರಶ್ನೆಗಳು ಬರುತ್ತವೆ, 4 ಅಂಕಗಳು ದೊರೀತವೆ. ಹಾಗಾದರೆ 14ನೇ ಪಾಠ ಸಂಭವನೀಯತೆ ಅಂತ ಇದೆ. ಸೊ ಪ್ರೊಬ್ಯಾಬಿಲಿಟಿ ತುಂಬ ಈಸಿ ಆದಂಥ ಚಾಪ್ಟರ್. 1 ಅಂಕದ ಒಂದು ಪ್ರಶ್ನೆ ಕಂಡು ಬರ್ತೈತಿ, 2 ಅಂಕದ ಪ್ರಶ್ನೆ ಇರುವುದಿಲ್ಲ, 3 ಅಂಕದ ಒಂದು ಪ್ರಶ್ನೆ ಕಂಡು ಬರ್ತದೆ, 4 ಮತ್ತು 5 ಅಂಕದ ಯಾವುದೇ ಪ್ರಶ್ನೆಗಳು ಕಂಡು ಬರುವುದಿಲ್ಲ. ಹಾಗಾಗಿ ಸಂಭವನೀಯತೆ ಎಂಬ ಪಾಠದಿಂದ 2 ಪ್ರಶ್ನೆಗಳು ಬರುತ್ತವೆ. 2 ಪ್ರಶ್ನೆಗಳಿಂದ ಒಟ್ಟು ನಮಗೆ 4 ಅಂಕಗಳು ದೊರೆಯುತ್ತವೆ. ಹಾಗಾದರೆ ಒಟ್ಟು ಟೋಟಲನ್ನು ನೋಡ್ತಾ ಹೋದರೆ 1 ಅಂಕದ 16 ಪ್ರಶ್ನೆಗಳು ಕಂಡುಬರುತ್ತವೆ, 8 ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳು, 8 1 ಅಂಕದ ಕ್ವಶನ್ಗಳು. ಹೌದಾ, 16 ಪ್ರಶ್ನೆಗಳು ಕಂಡುಬರ್ತವೆ. 2 ಅಂಕದ 8 ಪ್ರಶ್ನೆಗಳು ಕಂಡುಬರ್ತವೆ, 3 ಅಂಕದ 9 ಪ್ರಶ್ನೆಗಳು, 4 ಅಂಕದ 4 ಪ್ರಶ್ನೆಗಳು, 5 ಅಂಕದ ಒಂದು ಪ್ರಶ್ನೆ ಕಂಡು ಬರ್ತಿದ್ದು ಒಟ್ಟು 38 ಪ್ರಶ್ನೆಗಳು ಪ್ರಶ್ನೆ ಪತ್ರಿಕೆಯಲ್ಲಿ ಸೆಟ್ ಆಗಿರ್ತದೆ. ಈ 38 ಪ್ರಶ್ನೆಗಳಿಂದ ಟೋಟಲ್ ಆಗಿ ನಮಗೆ 80 ಅಂಕಗಳು ದೊರೀತದೆ. ಹಾಗಾದರೆ ಇಲ್ಲಿ ನೋಟ್ ಏನಪ್ಪ ಇದೆ ಅಂದರೆ, ಸೂಚನೆ ನೋಡಿ, 2 ಅಂಕದ ಪ್ರಶ್ನೆಗಳಿಗೆ ಅಂದರೆ 2 ಮಾರ್ಕ್ಸ್ ಕ್ವಶನ್ಗಳಿಗೆ ಆಂತರಿಕವಾಗಿ 2 ಆಂತರಿಕ ಪ್ರಶ್ನೆಗಳನ್ನು ನೀಡ್ತವೆ. 2 ಅಂದರೆ ಚಾಯ್ಸಿಂಗ್ ಕೊಟ್ಟಿರ್ತಾನೆ. 2 ಅಂಕದ ಪ್ರಶ್ನೆಗಳಿಗೆ 2 ಚಾಯ್ಸಿಂಗನ್ನು ಕೊಟ್ಟಿರ್ತಾನೆ. 3 ಅಂಕದ ಪ್ರಶ್ನೆಗಳಿಗೆ 4 ಆಂತರಿಕ ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿರ್ತಾನೆ. ಅಂದರೆ 3 ಮಾರ್ಕ್ಸಿನ ಕ್ವಶನ್ಸ್ ಏನು 9 ಅದಾವಲ್ಲ, ಆ 9ರಲ್ಲಿ ನಮಗೆ 4 ಕ್ವಶನ್ಸ್ಗಳನ್ನು ಚಾಯ್ಸಿಂಗಿಗೆ ಕೊಟ್ಟಿರ್ತಾನೆ. ಇನ್ನು 4 ಅಂಕದ ಪ್ರಶ್ನೆಗಳು ಏನು 4 ಇರ್ತಾವಲ್ಲ, ಅಲ್ಲಿ 2 ಪ್ರಶ್ನೆಗಳನ್ನು ಎಕ್ಸ್ಟ್ರಾ ಕೊಟ್ಟು ಚಾಯ್ಸ್ ಮಾಡ್ಕೊಂಡು ನಿಮ್ಗೆ ಯಾವುದು ಇಷ್ಟನೋ ಅದನ್ನು, ಯಾವುದು ನಿಮಗೆ ಸುಲಭವಾಗಿ ಅನ್ನಿಸ್ತದೋ, ಯಾವುದನ್ನು ಚೆನ್ನಾಗಿ ಓದಿರ್ತೀರೋ ಅದನ್ನು ಬರ್ರಿ ಅಂತ ಚಾಯ್ಸಿಂಗ್ ಕೊಟ್ಟಿರ್ತಾನೆ. ಹಾಗೆ 5 ಅಂಕದ ಪ್ರಶ್ನೆಗೆ ಕೂಡ 1 ಆಂತರಿಕ ಪ್ರಶ್ನೆಯನ್ನು ಏನು ಮಾಡಿರ್ತಾನೆ, ಆಯ್ಕೆಯಾಗಿ ಕೊಟ್ಟಿರ್ತಾನೆ. ಓಕೆನಾ. ಸೊ ಇದು ಇಂದಿನ ವಿಡಿಯೋ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇದೇ ರೀತಿ ನಾವು 6 ವಿಷಯಗಳು SLC 2025-26ನೇ ಸಾಲಿನ 6 ವಿಷಯಗಳ ನೀಲಿನಕ್ಷೆ, ಈಗಾಗಲೇ ಸರ್ಕಾರದ ಶಾಲಾ ಶಿಕ್ಷಣ ಮಂಡಳಿ ಬಿಟ್ಟಿರ್ತಕ್ಕಂಥ 4 ಮಾದರಿ ಪ್ರಶ್ನೆ ಪತ್ರಿಕೆಗಳ ಕೀ ಉತ್ತರಗಳನ್ನು ಇನ್ನೊಂದು ಕೆಲವೇ ದಿನಗಳಲ್ಲಿ ನಾವು 6 ವಿಷಯಗಳ ಕೀ ಉತ್ತರಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸೊ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆಲ್ಲ ರೀತಿಯ ವಿಡಿಯೋಗಳು ನಿಮಗೆ ದೊರೀತವೆ ಅಂತ ಹೇಳ್ತಾ, ಇಷ್ಟೊತ್ತು ವಿಡಿಯೋವನ್ನು ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್.